ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ. ದಿಸ್ ಇಸ್ ರಮೇಶ್ ಪೂಜಾ. ನಿನ್ನೆ ನಾನು ನಿಮಗೆ ಒಂದು LCM ಅನ್ನ ಕಂಡುಹಿಡಿದು ಹೇಳ್ಕೊಟ್ಟಿದ್ದೆ. ಅದು ಹೇಗತ್ತಂದ್ರೆ ಈ ರೀತಿ 4 ಸಂಖ್ಯೆಗಳು ಅಥವಾ 3 ಸಂಖ್ಯೆಗಳನ್ನ ಕೊಟ್ಟಾಗ LCM ಮಾಡೋದು ಟೈಮ್ ಆಗುತ್ತೆ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಮಾಡುವಾಗ. ಅವಾಗ ಈ 4ರಲ್ಲಿ ಯಾವುದು ದೊಡ್ಡದಿರುತ್ತೋ ಅದೇ LCM ಅಂತ ಹೇಳ್ಕೊಟ್ಟಿದ್ದೆ. ಬಟ್ ಒಂದು ರೂಲ್ ಹೇಳ್ಕೊಟ್ಟಿದ್ದೆ, ಏನಂತಂದ್ರೆ ಈ ಉಳಿದ ಸಂಖ್ಯೆಗಳು ಇದನ್ನ ಭಾಗಿಸಬೇಕು. 5ರ ಮಗ್ಗೆಯಲ್ಲಿ 50 ಬರುತ್ತೆ, 10ರ ಮಗ್ಗೆಯಲ್ಲಿ 50 ಬರುತ್ತೆ, 25ರಲ್ಲಿ ಬರುತ್ತೆ. ಹಾಗಾದ್ರೆ LCM 50 ಆಯ್ತು. ಬಟ್ ಇಲ್ಲಿ ನೋಡಿ, ಇವು ಎಲ್ಲಾ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು? 18. 2ರ ಮಗ್ಗೆಯಲ್ಲಿ 18 ಬರುತ್ತೆ, 3ರ ಮಗ್ಗೆಯಲ್ಲಿ 18 ಬರುತ್ತೆ, 9ರ ಮಗ್ಗೆಯಲ್ಲಿ 18 ಬರುತ್ತೆ. ಬಟ್ 15ರ ಮಗ್ಗೆಯಲ್ಲಿ ಬರೋದಿಲ್ಲ. ಅವಾಗ 15ಅನ್ನ ಸ್ಪ್ಲಿಟ್ ಮಾಡ್ಕೋಬೇಕು. 5 3ಲೆ 15 ಅಂತ. ಈ 3ರ ಮಗ್ಗೆಯಲ್ಲಿ 18 ಬರುತ್ತೆ, ಬಟ್ ಇದು ಉಳಿದಿದ್ದು ಯಾವುದು? 5. ಆಗ ಆ 5ಅನ್ನ ನೀವು ಈ 18ರ ಜೊತೆ ಗುಣಾಕಾರ ಮಾಡಿದಾಗ 90 ಆನ್ಸರ್ ಬರುತ್ತೆ. ಹಂಗಾರೆ 90 LCM ಆಯ್ತು. ಹಾಗಾದ್ರೆ ಬನ್ನಿ, ಈ ಕೆಳಗೆ ಕೊಟ್ಟಿರುವ 3 ಸಂಖ್ಯೆಗಳ LCM ಎಷ್ಟಾಗುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ.